ಅಭಿಮಾನಿಗಳು ಕನ್ನಡ ಸಿನಿಮಾವನ್ನ ನೋಡಬೇಕು. ನೋಡ್ರಿ, ಅವರವರ ಬದುಕು ಫ್ಯಾಮಿಲಿ ಇರುತ್ತೆ. ಸ್ಟಾರ್ ವಾರ್ ಬಗ್ಗೆ ನಟ ಡಾಲಿ ಧನಂಜಯ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಭಿಮಾನಿಗಳು ಹೊಡೆದಾಡಿಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ, ಆರಾಮಾಗಿ ಎಲ್ಲ ಸಿನಿಮಾ ಸೆಲೆಬ್ರೇಟ್ ಅನ್ನ ಮಾಡಿ ಅಂತ ಬೆಳಗಾವಿಯಲ್ಲಿ ನಟ ಡಾಲಿ ಧನಂಜಯ ಅವರು ಸಲಹೆ ಕೊಟ್ಟಿದ್ದಾರೆ. ಯಾವಾಗ್ಲೂ ಇರುತ್ತೆ. ಪ್ರೊಡಕ್ಟಿವ್ ಆಗಿ ಏನೇನ್ ಮಾಡಬಹುದು ಎಲ್ಲದಕ್ಕೂ ಅಂಡ್ ಒಳ್ಳೆಯ ಡಿಸಿಷನ್ಗಳಿಗೆ ಎಲ್ಲ ಒಳ್ಳೆಯ ಲೀಡರ್ಸ್ ಜೊತೆ ಡೆಫಿನೆಟ್ಲಿ ನಾವು ಇದ್ದೇ ಇರ್ತೀವಿ. ಆಗ್ಲೇ ಸತೀಶ್ ಅವ್ರು ಹೇಳ್ದಂಗೆ ನಮ್ಮ ಜೀವನನೇ ಭಾಷೆ ಅಲ್ವಾ. ಸೊ ಡೆಫಿನೆಟ್ಲಿ ಅದ್ರ ಜೊತೆ ನಾವು ಯಾವಾಗ್ಲೂ ಇರ್ಲೇಬೇಕು, ಅದೇ ಉಸಿರು. ಸರ್, ಇತ್ತೀಚೆಗೆ ಸ್ಟಾರ್ ಹೀರೋಗಳ ಅಭಿಮಾನಿಗಳ ನಡುವೆ ಕ್ಲಾಸಸ್ ಆಗ್ತಾ ಇದೆ, ಏನ್ ಹೇಳ್ತೀರಿ? ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ, ಐ ಥಿಂಕ್ ನಿಮ್ ಬದುಕುಗಳು ದೊಡ್ಡದಲ್ವಾ, ಅದನ್ನ ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರಲ್ಲ. ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು. ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿದ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ. ಇಷ್ಟ ಆದಾಗ ಹೇಳಿ, ಇಷ್ಟ ಆಗ್ಲಿಲ್ಲ ಅಂದ್ರೂ ಹೇಳಿ, ತಿದ್ಕೋತೀವಿ. ಎಲ್ಲ ಚೆನ್ನಾಗಿರ. ಅಭಿಮಾನಿಗಳು ಕನ್ನಡ ಸಿನಿಮಾವನ್ನ ನೋಡಬೇಕು. ನೋಡ್ರಿ, ಅವರವರ ಬದುಕು ಫ್ಯಾಮಿಲಿ ಇರುತ್ತೆ. ಸ್ಟಾರ್ ವಾರ್ ಬಗ್ಗೆ ನಟ ಡಾಲಿ ಧನಂಜಯ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಭಿಮಾನಿಗಳು ಹೊಡೆದಾಡಿಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ, ಆರಾಮಾಗಿ ಎಲ್ಲ ಸಿನಿಮಾ ಸೆಲೆಬ್ರೇಟ್ ಅನ್ನ ಮಾಡಿ ಅಂತ ಬೆಳಗಾವಿಯಲ್ಲಿ ನಟ ಡಾಲಿ ಧನಂಜಯ ಅವರು ಸಲಹೆ ಕೊಟ್ಟಿದ್ದಾರೆ. ಯಾವಾಗ್ಲೂ ಇರುತ್ತೆ. ಪ್ರೊಡಕ್ಟಿವ್ ಆಗಿ ಏನೇನ್ ಮಾಡಬಹುದು ಎಲ್ಲದಕ್ಕೂ ಅಂಡ್ ಒಳ್ಳೆಯ ಡಿಸಿಷನ್ಗಳಿಗೆ ಎಲ್ಲ ಒಳ್ಳೆಯ ಲೀಡರ್ಸ್ ಜೊತೆ ಡೆಫಿನೆಟ್ಲಿ ನಾವು ಇದ್ದೇ ಇರ್ತೀವಿ. ಆಗ್ಲೇ ಸತೀಶ್ ಅವ್ರು ಹೇಳ್ದಂಗೆ ನಮ್ಮ ಜೀವನನೇ ಭಾಷೆ ಅಲ್ವಾ. ಸೊ ಡೆಫಿನೆಟ್ಲಿ ಅದ್ರ ಜೊತೆ ನಾವು ಯಾವಾಗ್ಲೂ ಇರ್ಲೇಬೇಕು, ಅದೇ ಉಸಿರು. ಸರ್, ಇತ್ತೀಚೆಗೆ ಸ್ಟಾರ್ ಹೀರೋಗಳ ಅಭಿಮಾನಿಗಳ ನಡುವೆ ಕ್ಲಾಸಸ್ ಆಗ್ತಾ ಇದೆ, ಏನ್ ಹೇಳ್ತೀರಿ? ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ, ಐ ಥಿಂಕ್ ನಿಮ್ ಬದುಕುಗಳು ದೊಡ್ಡದಲ್ವಾ, ಅದನ್ನ ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರಲ್ಲ. ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು. ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿದ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ. ಇಷ್ಟ ಆದಾಗ ಹೇಳಿ, ಇಷ್ಟ ಆಗ್ಲಿಲ್ಲ ಅಂದ್ರೂ ಹೇಳಿ, ತಿದ್ಕೋತೀವಿ. ಎಲ್ಲ ಚೆನ್ನಾಗಿರ. ಅಭಿಮಾನಿಗಳು ಕನ್ನಡ ಸಿನಿಮಾವನ್ನ ನೋಡಬೇಕು. ನೋಡ್ರಿ, ಅವರವರ ಬದುಕು ಫ್ಯಾಮಿಲಿ ಇರುತ್ತೆ. ಸ್ಟಾರ್ ವಾರ್ ಬಗ್ಗೆ ನಟ ಡಾಲಿ ಧನಂಜಯ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಭಿಮಾನಿಗಳು ಹೊಡೆದಾಡಿಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ, ಆರಾಮಾಗಿ ಎಲ್ಲ ಸಿನಿಮಾ ಸೆಲೆಬ್ರೇಟ್ ಅನ್ನ ಮಾಡಿ ಅಂತ ಬೆಳಗಾವಿಯಲ್ಲಿ ನಟ ಡಾಲಿ ಧನಂಜಯ ಅವರು ಸಲಹೆ ಕೊಟ್ಟಿದ್ದಾರೆ. ಯಾವಾಗ್ಲೂ ಇರುತ್ತೆ. ಪ್ರೊಡಕ್ಟಿವ್ ಆಗಿ ಏನೇನ್ ಮಾಡಬಹುದು ಎಲ್ಲದಕ್ಕೂ ಅಂಡ್ ಒಳ್ಳೆಯ ಡಿಸಿಷನ್ಗಳಿಗೆ ಎಲ್ಲ ಒಳ್ಳೆಯ ಲೀಡರ್ಸ್ ಜೊತೆ ಡೆಫಿನೆಟ್ಲಿ ನಾವು ಇದ್ದೇ ಇರ್ತೀವಿ. ಆಗ್ಲೇ ಸತೀಶ್ ಅವ್ರು ಹೇಳ್ದಂಗೆ ನಮ್ಮ ಜೀವನನೇ ಭಾಷೆ ಅಲ್ವಾ. ಸೊ ಡೆಫಿನೆಟ್ಲಿ ಅದ್ರ ಜೊತೆ ನಾವು ಯಾವಾಗ್ಲೂ ಇರ್ಲೇಬೇಕು, ಅದೇ ಉಸಿರು. ಸರ್, ಇತ್ತೀಚೆಗೆ ಸ್ಟಾರ್ ಹೀರೋಗಳ ಅಭಿಮಾನಿಗಳ ನಡುವೆ ಕ್ಲಾಸಸ್ ಆಗ್ತಾ ಇದೆ, ಏನ್ ಹೇಳ್ತೀರಿ? ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ, ಐ ಥಿಂಕ್ ನಿಮ್ ಬದುಕುಗಳು ದೊಡ್ಡದಲ್ವಾ, ಅದನ್ನ ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರಲ್ಲ. ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು. ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿದ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ. ಇಷ್ಟ ಆದಾಗ ಹೇಳಿ, ಇಷ್ಟ ಆಗ್ಲಿಲ್ಲ ಅಂದ್ರೂ ಹೇಳಿ, ತಿದ್ಕೋತೀವಿ. ಎಲ್ಲ ಚೆನ್ನಾಗಿರ. ಅಭಿಮಾನಿಗಳು ಕನ್ನಡ ಸಿನಿಮಾವನ್ನ ನೋಡಬೇಕು. ನೋಡ್ರಿ, ಅವರವರ ಬದುಕು ಫ್ಯಾಮಿಲಿ ಇರುತ್ತೆ. ಸ್ಟಾರ್ ವಾರ್ ಬಗ್ಗೆ ನಟ ಡಾಲಿ ಧನಂಜಯ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಭಿಮಾನಿಗಳು ಹೊಡೆದಾಡಿಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ, ಆರಾಮಾಗಿ ಎಲ್ಲ ಸಿನಿಮಾ ಸೆಲೆಬ್ರೇಟ್ ಅನ್ನ ಮಾಡಿ ಅಂತ ಬೆಳಗಾವಿಯಲ್ಲಿ ನಟ ಡಾಲಿ ಧನಂಜಯ ಅವರು ಸಲಹೆ ಕೊಟ್ಟಿದ್ದಾರೆ. ಯಾವಾಗ್ಲೂ ಇರುತ್ತೆ. ಪ್ರೊಡಕ್ಟಿವ್ ಆಗಿ ಏನೇನ್ ಮಾಡಬಹುದು ಎಲ್ಲದಕ್ಕೂ ಅಂಡ್ ಒಳ್ಳೆಯ
ಡಿಸಿಷನ್ಗಳಿಗೆ ಎಲ್ಲ ಒಳ್ಳೆಯ ಲೀಡರ್ಸ್ ಜೊತೆ ಡೆಫಿನೆಟ್ಲಿ ನಾವು ಇದ್ದೇ ಇರ್ತೀವಿ. ಆಗಲೇ ಸತೀಶ್ ಅವ್ರು ಹೇಳ್ದಂಗೆ ನಮ್ಮ ಜೀವನಕ್ಕೆ ಭಾಷೆ ಅಲ್ವಾ, ಸೊ ಡೆಫಿನೆಟ್ಲಿ ಅದ್ರ ಜೊತೆ ನಾವು ಯಾವಾಗಲೂ ಇರಲೇಬೇಕು, ಅದೇ ಉಸಿರು. ಸರ್, ಇತ್ತೀಚೆಗೆ ಸ್ಟಾರ್ ಹೀರೋಗಳ ಅಭಿಮಾನಿಗಳ ನಡುವೆ ಜೋರ್ ಕ್ಲಾಸಸ್ ಆಗ್ತಾ ಇದೆ, ಏನ್ ಹೇಳ್ತೀರಿ? ಇಲ್ಲ, ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ ಐ ಥಿಂಕ್ ನಿಮ್ ಬದುಕುಗಳು ದೊಡ್ಡದಲ್ವಾ, ಅದನ್ನ ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರಲ್ಲ. ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು. ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿದ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ. ಇಷ್ಟ ಆದಾಗ ಹೇಳಿ, ಇಷ್ಟ ಆಗ್ಲಿಲ್ಲ ಅಂದ್ರೂ ಹೇಳಿ, ತಿದ್ಕೋತೀವಿ. ಎಲ್ಲ ಚೆನ್ನಾಗಿರ. ಅಭಿಮಾನಿಗಳು ಕನ್ನಡ ಸಿನಿಮಾವನ್ನ ನೋಡಬೇಕು, ನೋಡ್ರಿ. ಅವರವರ ಬದುಕು, ಫ್ಯಾಮಿಲಿ ಇರುತ್ತೆ. ಸ್ಟಾರ್ ವಾರ್ ಬಗ್ಗೆ ನಟ ಡಾಲಿ ಧನಂಜಯವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಭಿಮಾನಿಗಳು ಹೊಡೆದಾಡಿಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ, ಆರಾಮಾಗಿ ಎಲ್ಲ ಸಿನಿಮಾ ಸೆಲೆಬ್ರೇಟ್ ಅನ್ನ ಮಾಡಿ ಅಂತ ಬೆಳಗಾವಿಯಲ್ಲಿ ನಟ ಡಾಲಿ ಧನಂಜಯವರು ಸಲಹೆ ಕೊಟ್ಟಿದ್ದಾರೆ. ಯಾವಾಗ್ಲೂ ಇರುತ್ತೆ. ಪ್ರೊಡಕ್ಟಿವ್ ಆಗಿ ಏನೇನ್ ಮಾಡಬಹುದು ಎಲ್ಲದಕ್ಕೂ ಅಂಡ್ ಒಳ್ಳೆಯ ಡಿಸಿಷನ್ಗಳಿಗೆ ಎಲ್ಲ ಒಳ್ಳೆಯ ಲೀಡರ್ಸ್ ಜೊತೆ ಡೆಫಿನೆಟ್ಲಿ ನಾವು ಇದ್ದೇ ಇರ್ತೀವಿ. ಆಗಲೇ ಸತೀಶ್ ಅವ್ರು ಹೇಳ್ದಂಗೆ ನಮ್ಮ ಜೀವನಕ್ಕೆ ಭಾಷೆ ಅಲ್ವಾ, ಸೊ ಡೆಫಿನೆಟ್ಲಿ ಅದ್ರ ಜೊತೆ ನಾವು ಯಾವಾಗಲೂ ಇರಲೇಬೇಕು, ಅದೇ ಉಸಿರು. ಸರ್, ಇತ್ತೀಚೆಗೆ ಸ್ಟಾರ್ ಹೀರೋಗಳ ಅಭಿಮಾನಿಗಳ ನಡುವೆ ಜೋರ್ ಕ್ಲಾಸಸ್ ಆಗ್ತಾ ಇದೆ, ಏನ್ ಹೇಳ್ತೀರಿ? ಇಲ್ಲ, ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ ಐ ಥಿಂಕ್ ನಿಮ್ ಬದುಕುಗಳು ದೊಡ್ಡದಲ್ವಾ, ಅದನ್ನ ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರಲ್ಲ. ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು. ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿದ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ. ಇಷ್ಟ ಆದಾಗ ಹೇಳಿ, ಇಷ್ಟ ಆಗ್ಲಿಲ್ಲ ಅಂದ್ರೂ ಹೇಳಿ, ತಿದ್ಕೋತೀವಿ. ಎಲ್ಲ ಚೆನ್ನಾಗಿರ. ಅಭಿಮಾನಿಗಳು ಕನ್ನಡ ಸಿನಿಮಾವನ್ನ ನೋಡಬೇಕು, ನೋಡ್ರಿ. ಅವರವರ ಬದುಕು, ಫ್ಯಾಮಿಲಿ ಇರುತ್ತೆ. ಸ್ಟಾರ್ ವಾರ್ ಬಗ್ಗೆ ನಟ ಡಾಲಿ ಧನಂಜಯವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಭಿಮಾನಿಗಳು ಹೊಡೆದಾಡಿಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ, ಆರಾಮಾಗಿ ಎಲ್ಲ ಸಿನಿಮಾ ಸೆಲೆಬ್ರೇಟ್ ಅನ್ನ ಮಾಡಿ ಅಂತ ಬೆಳಗಾವಿಯಲ್ಲಿ ನಟ ಡಾಲಿ ಧನಂಜಯವರು ಸಲಹೆ ಕೊಟ್ಟಿದ್ದಾರೆ. ಯಾವಾಗ್ಲೂ ಇರುತ್ತೆ. ಪ್ರೊಡಕ್ಟಿವ್ ಆಗಿ ಏನೇನ್ ಮಾಡಬಹುದು ಎಲ್ಲದಕ್ಕೂ ಅಂಡ್ ಒಳ್ಳೆಯ ಡಿಸಿಷನ್ಗಳಿಗೆ ಎಲ್ಲ ಒಳ್ಳೆಯ ಲೀಡರ್ಸ್ ಜೊತೆ ಡೆಫಿನೆಟ್ಲಿ ನಾವು ಇದ್ದೇ ಇರ್ತೀವಿ. ಆಗಲೇ ಸತೀಶ್ ಅವ್ರು ಹೇಳ್ದಂಗೆ ನಮ್ಮ ಜೀವನಕ್ಕೆ ಭಾಷೆ ಅಲ್ವಾ, ಸೊ ಡೆಫಿನೆಟ್ಲಿ ಅದ್ರ ಜೊತೆ ನಾವು ಯಾವಾಗಲೂ ಇರಲೇಬೇಕು, ಅದೇ ಉಸಿರು. ಸರ್, ಇತ್ತೀಚೆಗೆ ಸ್ಟಾರ್ ಹೀರೋಗಳ ಅಭಿಮಾನಿಗಳ ನಡುವೆ ಜೋರ್ ಕ್ಲಾಸಸ್ ಆಗ್ತಾ ಇದೆ, ಏನ್ ಹೇಳ್ತೀರಿ? ಇಲ್ಲ, ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ ಐ ಥಿಂಕ್ ನಿಮ್ ಬದುಕುಗಳು ದೊಡ್ಡದಲ್ವಾ, ಅದನ್ನ ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರಲ್ಲ. ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು. ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿದ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ. ಇಷ್ಟ ಆದಾಗ ಹೇಳಿ, ಇಷ್ಟ ಆಗ್ಲಿಲ್ಲ ಅಂದ್ರೂ ಹೇಳಿ, ತಿದ್ಕೋತೀವಿ. ಎಲ್ಲ ಚೆನ್ನಾಗಿರ.